ನಾನು ಏನಾದರೂ ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ಯಾವ ಥರ ಇದೆ ಅಂತ. ಸಬ್ಸ್ಕ್ರೈಬರ್ನೂ ಇಲ್ಲ, ಒಂದು ಐದಾರು ಅದು ಸಬ್ಸ್ಕ್ರೈಬರ್ ಮತ್ತು ಒಂದು ವ್ಯೂಸ್ ಐತಿ ಸ್ವಲ್ಪ. ಒಂದು ವಿಡಿಯೋದಾಗ ಒಂದು 50 2-3 ಗಂಟೆ ಹಿಂಗೆ ವ್ಯೂಸ್ ನೋಡಿದ್ರೆ ಪರಿಚಯ ಆಗ್ಬೋದು. ಒಂದು ತಿಂಗಳಾಯ್ತು ನಾನು ಇಂಥ ಕೆಲಸ ಮಾಡ್ತೀನಂತ. ಅದಕ್ಕೆ ನನಗೆ ನಾಚಿಕೆ ಹೊಂಟಿದೆ ಈ ಸುಮ್ಮನೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ನಾನು ಸುಳ್ಳು ಹೇಳ್ತಾಯಿದ್ದೆ ಅಂದರೆ ನೋಡಿ ನಮ್ಮದು ಯಾವ ಥರ ಇದೆ ಅಂತ ನನ್ನ ಚಾನಲ್ ಓಪನ್ ಮಾಡಿ ನೋಡಿ ಒಂದು ಸಾರಿ. ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗೊತ್ತಿರ್ಬೋದು, ಅಜಯ್ ಕುಮಾರ್ ಅಂತ. ಈ ವಿಡಿಯೋ ಮಾಡೋದು ಏನು ಪ್ರಯೋಜನ ಅಂದರೆ, ಯಾರು ಹೊಸದವ್ರಿದ್ರಿ ಯೂಟ್ಯೂಬ್ ಮೇಲೆ ಬರಬೇಕಂತ ಇದ್ರಿ ಅಥವಾ ಯೂಟ್ಯೂಬ್ ಮೇಲೆ ಬಂದಿದ್ರೆ ಈಗ ಆಲ್ರೆಡಿ ಅಂತ, ನಾನು ಏನು ಮಾಡಬೇಕು, ಏನು ಎಲ್ಲರೂ ದುಡ್ಡು ಮಾಡಬೇಕು, ಯೂಟ್ಯೂಬ್ ಮೇಲೆ ಗಳಿಸ್ಬೇಕು ಅಂತ ಎಲ್ಲ ಕೆಲಸ ಬಿಟ್ಟು ಎಲ್ಲ ಬಂದಿರ್ತೀರ. ಆದರೆ ಇಂಥ ಕೆಲಸ ಮಾಡಬೇಡಿ ಪ್ಲೀಸ್. ಯೂಟ್ಯೂಬ್ ಮೇಲೆ ಟೈಮ್ ವೇಸ್ಟ್ ಆಗುತ್ತೆ ನೋಡಿ. ನಾನು ಒಂದು ತಿಂಗಳಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ನನ್ನ ವ್ಯೂಸ್ನೂ ಬರ್ತಾಯಿಲ್ಲ, ಯೂಟ್ಯೂಬ್ ಮುಂದೆ ಕಳಿಸ್ತಾನೂ ಇಲ್ಲ, ಸಬ್ಸ್ಕ್ರೈಬ್ನೂ ಬರ್ತಾಯಿಲ್ಲ. ಯಾರು ವ್ಯೂಸೇ ಬರ್ತಾಯಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ ಸಬ್ಸ್ಕ್ರೈಬ್? ಸೊ ಯಾರೂ ನೋಡೋಲ್ಲ ನಮ್ಮ ಸಣ್ಣ ಯೂಸರ್ಸ್. ಯೂಟ್ಯೂಬ್ ವೀಡಿಯೋ ಯಾರೂ ನೋಡೋಲ್ಲ. ನಾವು ಸಣ್ಣ ಯೂಸರ್ ಇದ್ದೀವಿ, ಯಾರು ನೋಡ್ತಾರೆ ನಮಗೆ ಹೇಳಿ? ನಾವು ಏನು ಮಾಡ್ತೀವಿ? ನಾವು ಹೊಲ ಮಾಡೋರು, ನಮ್ಮ ಕೆಲಸ ನಮ್ದು ಏನಿದೆ, ನಾವು ಗಳೆ ಹೊಡೆಯೋರು, ಎಣ್ಣೆ ಹೊಡೆಯೋರು, ನಾವೆಲ್ಲ ರೈತರಪ್ಪ. ನಮಗೆ ಯಾರು ನೋಡ್ತಾರೆ ಹೇಳಿ? ಅವ್ರಿಗೆ ಯಾವ ಥರ ಇರಬೇಕು? ಅವ್ರಿಗೆ ಹೈಫೈ ಇರಬೇಕು, ಕ್ಯಾಮ್ರಾ ಇರಬೇಕು, ದೊಡ್ಡ ದೊಡ್ಡ ಮೊಬೈಲ್ ಇರಬೇಕು, ಐಫೋನು ಅಂಥ ಸೆಟಪ್ಸ್ ಇರಬೇಕು, ಅಂಥವ್ರಿಗೆ ನೋಡುತ್ತಾರೆ. ನಮಗೆ ಯಾರು ನೋಡ್ತಾರೆ ಹೇಳಿ? ನಮಗೆ ಯಾರು ನೋಡೋಲ್ಲ. ನಮ್ಮ ರೈತರಿಗೆ, ನಾವು ರೈತರು ಮಾಡ್ಕೊಂಡು ಉಣ್ಣೋರು. ಅವರು ಸ್ಟೈಲಿಶ್ ಚೆನ್ನಾಗಿ ದೊಡ್ಡ ದೊಡ್ಡ ಮೊಬೈಲು, ಬ್ರ್ಯಾಂಡೆಡ್ ಶೂಸ್, ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡಿರೋರು ಅವ್ರಿಗೆ ನೋಡ್ತಾರೆ, ನಮಗೆ ನೋಡಲ್ಲ ಈ ಸಣ್ಣ ಯೂಸರಿಗೆ. ಅದಕ್ಕೆ ಹೇಳ್ತಾಯಿದ್ದೀವಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ನಿಮ್ಮದು ಯೂಟ್ಯೂಬ್ ಮೇಲೆ. ಯಾವ ಥರನೂ ವ್ಯೂಸ್ ಬರಲ್ಲ, ಏನೂ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ ನೋಡಿ. ಯಾರು ಯೋಚನೆ ಮಾಡ್ತಾಯಿದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಮ್ಮ, ವಿಡಿಯೋ ಮಾಡಮ್ಮ ಅಂತ, ಎಲ್ಲ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಅಂತ ಹೇಳ್ತೀನಿ. ಯಾಕಂದರೆ ಒಂದು ತಿಂಗಳಲ್ಲೇ ಸ್ವಲ್ಪ ನನಗೆ ಅನುಭವ ಆಗ್ತಾಯಿದೆ. ಏನು ಪ್ರಯೋಜನ ಇದು ಎಲ್ಲ ಮಾಡಿ ಇಷ್ಟು ದಿವಸ? ನಮ್ಮದೆಲ್ಲ ಕಾಲೇಜ್ ಐತಿ, ಕಾಲೇಜ್ ಬಿಟ್ಟು ಹೊಲದ ಕೆಲಸ ಬಿಟ್ಟು ಇದು ಮಾಡ್ಕೋತಾ ಕುಂತೀನಿ. ಮನ್ಯಾಗ ಬೈತಾ ಇದ್ದಾರೆ ಏನು ಮಾಡ್ತಿದ್ದಂತ, ಎಲ್ಲ ವೇಸ್ಟೇ ಆಗುತ್ತೆ. ಯೂಟ್ಯೂಬ್ ಆದರೂ ಮುಂದೆ ಕಳಿಸ್ಲಿದ್ರೆ ಯಾರು ನೋಡ್ತಾರೆ? ಯಾರು ನೋಡೋಲ್ಲಾಗ್ಯಾರ, ಮುಂದೆ ಕಳಿಸಿಲ್ಲಾಗ್ಯಾರ ಯೂಟ್ಯೂಬ್ನು. ನಮ್ಮ ಸಣ್ಣ ಯೂಸರಿಗೆ ಯಾರೂ ಕೇಳೋಲ್ಲ. ಅದಕ್ಕೆ ಹೇಳ್ತಾಯಿದ್ದೀವಿ, ಸುಮ್ಮನೆ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಮತ್ತು ಏನು ಪ್ರಯೋಜನವೇ ಇಲ್ಲ. ಸುಮ್ಮನೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದು ಮಾಡಮ್ಮ, ದುಡ್ಡು ಕಳಿಸಮ್ಮ. ಅವರೆಲ್ಲರೂ ಹೇಳ್ತಾರೆ ಈ ಥರ ದುಡ್ಡು ಗಳಿಸ್ಬೋದು, ಒಂದು ತಿಂಗಳಲ್ಲಿ, 2 ದಿವಸದಲ್ಲಿ, 2 ಟ್ರಿಪ್ನಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು, ಇಷ್ಟು 1000 ಸಬ್ಸ್ಕ್ರೈಬ್ ಆಗ್ಬೋದು, 4000 ಟೈಮ್ ವಾಚ್ ಆಗ್ಬೋದು. ಏನೂ ಆಗೋಲ್ಲ. ಅವರು ಎದಕ್ಕೆ ಹೇಳ್ತಾರೆ ಅಂದರೆ ವ್ಯೂಸ್ ಬರಬೇಕಂತೆ ಅವರು ಹೇಳ್ತಾರೆ. ನಮ್ಮ ವಿಡಿಯೋ ಮೇಲೆ ವ್ಯೂಸ್ ಬರಲಿ ಅಂತ ಅವ್ರು ಹೇಳ್ತಾರೆ. ಬಟ್ ಏನೂ ಆಗೋಲ್ಲ, ಸುಮ್ಮನೆ ಹೇಳ್ತಾರೆ ಅವರು ಅಷ್ಟೇ. ಅದಕ್ಕೆ ಹೇಳ್ತಾಯಿದ್ದೀವಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಎಲ್ಲ ಕೆಲಸ ಮಾಡಿ, ಏನಾದರೂ ಜಾಬ್ ಮಾಡಿ, ಯಾವುದರ ಸುಮ್ಮನೆ ಇಂಥ ಕೆಲಸ ಮಾಡಿ ಯಾವುದೂ ಆಗೋಲ್ಲ. ಆಗೋರು ಆಗಿದ್ದಾರೆ, ಬಟ್ ಅವರು ಚೆನ್ನಾಗಿರಬೇಕು ಅಂದರೆ ಮೊಬೈಲ್ ಬ್ರ್ಯಾಂಡೆಡ್ ಇರಬೇಕು, ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು. ಎಲ್ಲಿಂದ ನಾವು ಸಣ್ಣ ಯೂಸರ್ ಇದ್ದೀವಿ. ನಮ್ಮ ಪಪ್ಪ ಮಮ್ಮಿಯರು ಅಂಥ ಕೆಲಸ ಅಷ್ಟು ದುಡ್ಡು ತೊಗೊಂಡು ಎಲ್ಲಿ ಇಸ್ಕೊಡ್ತಾರೋ ಎಲ್ಲ ಮೊಬೈಲು ಯಾರು ಇಸ್ಕೊಡಲ್ಲ. ಅದಕ್ಕೆ ಹೇಳ್ತಾಯಿದ್ವಿ. ಸೊ ಪ್ಲೀಸ್ ನಮ್ಮ ರಿಕ್ವೆಸ್ಟ್ ಇದೆ, ಅಂದರೆ ನಂದು ಹೇಳ್ತೀನಿ, ನನ್ನ ರಿಕ್ವೆಸ್ಟ್ ಇದೆ. ನಿಮ್ಮ ಇಷ್ಟ, ಅದು ನಾನು ಹೇಳ್ತಾಯಿದ್ದೀನಿ ಇಷ್ಟೇ. ಮಾಡ್ತಿದ್ರು ಮಾಡಿರಿ, ನಂದು ಹೇಳ್ತಿದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ ಅಂತ ನಾನು ಹೇಳ್ತಿದ್ದೀನಿ. ಇದು ನಿಮ್ಮ ಇಷ್ಟ. ಮಾಡ್ತಾಯಿದ್ರೆ ಅಂದ್ರೆ ಮಾಡಿ, ಇಲ್ಲಾಂದ್ರೆ ನೋಡಿ. ಸುಮ್ಮನೆ ಯಾಕಂತ ಹೇಳ್ತೀನಿ, ಟೈಮ್ ವೇಸ್ಟ್ ಆಗುತ್ತದೆ ಅಂತ ಹೇಳ್ತಾಯಿದ್ದೀನಿ. ಸೊ ನೀವು ಇಷ್ಟ ನೋಡಿ. ಸೊ ನಮಸ್ಕಾರ ಎಲ್ಲರಿಗೂ. ನಾನು ಏನಾದರೂ ತಪ್ಪು ಹೇಳಿದೆ ಅಂದರೆ ನನಗೆ ಕ್ಷಮಿಸ್ಬಿಡಿ. ಓಕೆ, ಬಾಯ್.